ಸೊರಬ ಜಮಾಅತೆ ಇಸ್ಲಾಮಿ ಹಿಂದ್ ವತಿಯಿಂದ ಆಯೋಜನೆ ಮಾಡಿದ ಅದ್ದೂರಿ ವಸ್ತು ಪ್ರದರ್ಶನದಲ್ಲಿ ಭರ್ಜರಿ ವ್ಯಾಪಾರ ಮಾಡಿ ಸಂತೋಷಪಟ್ಟರು ಮುಸ್ಲಿಂ ಮಹಿಳೆಯರು. ಹೌದು, ಸೊರಬ ಜಮಾಅತೆ ಇಸ್ಲಾಮಿ ಹಿಂದ್ ವತಿಯಿಂದ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಕಾರ್ಯಕ್ರಮವನ್ನ ಸೊರಬಾದ ದಾರುಸ್ ಸಲಾಂ ಶಾದಿ ಮಹಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನ ಮುಸ್ಲಿಂ ಮಹಿಳೆಯರೇ ಟೇಪ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿಭಿನ್ನ ರೀತಿಯಲ್ಲಿ ಚಾಲನೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರಿದ್ರು. ಈ ಒಂದು ಪ್ರದರ್ಶನ ಮತ್ತು ಮಾರಾಟ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ನಾವು ಆಯೋಜಿಸಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಮಹಿಳೆಯರಲ್ಲಿ ಬಹಳಷ್ಟು ಪ್ರತಿಭೆಗಳಿರುತ್ತೆ. ಆ ಪ್ರತಿಭೆಗಳನ್ನ ನಾವು ಗುರುತಿಸಿ, ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಮಹಿಳೆಯರಲ್ಲಿ ಈಗ ಕುಕಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ. ಕೇಕ್ಗಳು ಮತ್ತೆ ಮನೆಯ ತಿಂಡಿಗಳನ್ನ ಬಹಳಷ್ಟು ಮಾಡೋರಿದ್ದಾರೆ. ಆದ್ರೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಹಾಗಾಗಿ ಅವರಿಗೆ ಒಂದು ಅವಕಾಶವನ್ನ ಕಲ್ಪಿಸುವ ಸಲುವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗದಿಂದ ಈ ಒಂದು ಪ್ರದರ್ಶನ ಮತ್ತು ಮಾರಾಟವನ್ನ ನಾವು ಇಂದು ಆಯೋಜಿಸಿದ್ದೇವೆ. ನೀವೇ ನೋಡ್ತಾ ಇದ್ದೀರಾ, ಇಷ್ಟೊಂದು ಸ್ಟಾಲ್ಗಳು, ಮಹಿಳೆಯರು ಇಷ್ಟೊಂದು ತಿಂಡಿ ತಿನಿಸುಗಳು, ಮನೆಯಲ್ಲಿ ಮಾಡಿದಂತಹ ತಿಂಡಿ ತಿನಿಸುಗಳು, ಬಟ್ಟೆಗಳು, ಬಹಳಷ್ಟು ಸ್ಟಾಲ್ಗಳನ್ನ ಇಟ್ಟಿದ್ದಾರೆ. ಇದರಲ್ಲಿ ಅವರ ಒಂದು ಪ್ರತಿಭೆ ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಇಂದಿನ ನಾವು ನೋಡಬಹುದು, ಎಷ್ಟು ಒಂದು ಬೆಲೆ ಏರಿಕೆ ಕಾರಣ ಆಗ್ಬಹುದು, ಇದರಿಂದ ಬಡತನ ಜಾಸ್ತಿ ಇದೆ. ಈ ಒಂದು ಕಾರಣದಿಂದ ಅವರು ಸ್ವಲ್ಪವಾದ್ರೂ ಈ ಒಂದು ಮಾರಾಟದಿಂದ ಸ್ವಲ್ಪ ಆದ್ರೂ ಅವರು ಲಾಭ ಗಳಿಸಬಹುದು ಅನ್ನುವ ಒಂದು ಉದ್ದೇಶ ಇದೆ. ಇದೇ ತರ ಇದೇ ಒಂದು ದಿನದ ಪ್ರದರ್ಶನ ಮಾತ್ರ ಅಲ್ಲ. ಇದರಲ್ಲಿ ನಾವು ಏನ್ ಮಾಡ್ತಿದೀವಿ, ಯಾರ್ಯಾರಿಗೆ ಇನ್ನು ಮುಂದೆ ಈಗ ಕಸ್ಟಮರ್ಸ್ ಬರ್ತಾರೆ, ಅವರಿಗೆ ಆರ್ಡರ್ಸ್ ಬೇಕಾದ್ರೆ ಫೋನ್ ನಂಬರ್ ಗಳನ್ನ ತೆಗೆದುಕೊಂಡು ಅವರು ಮನೆಗೆ ಡೆಲಿವರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತೀವಿ. ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಉದ್ದೇಶ ಕೂಡ ನಮ್ದಿದೆ. ಇದು ಜಮಾತೆ ಇಸ್ಲಾಮಿ ಹಿಂದ್ ಶಿವಮೊಗ್ಗದ ವತಿಯಿಂದ ಆಯೋಜಿಸಲಾಗಿದ್ದು, ಈ ಒಂದು ನಾವು ತುಂಬಾ ಸಪೋರ್ಟ್ ಕೂಡ ಮಾಡ್ಬೇಕು ಒಂದನೇದಾಗಿ. ಆದ್ರೆ ಮತ್ತೆ ತುಂಬಾ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇಂತಹ ಕಾರ್ಯಕ್ರಮಗಳು ಬಹಳ ಕಡಿಮೆ. ಅದ್ರಲ್ಲೂ ಕೂಡ ಈ ಒಂದು ಸೊರಬದಲ್ಲಿ ಈ ಹಾಲ್ ನಲ್ಲಿ ನಾವು ಮಾಡಿದೀವಿ ಈ ಪ್ರದರ್ಶನ. ಈ ಸೊರಬದ ಹಾಲ್ ಏನಿದೆ, ಇದು ಅವರು ಫ್ರೀ ಆಗಿ ಕೊಟ್ಟಿದ್ದಾರೆ ನಮಗೆ, ಮಹಿಳೆಯರಿಗೆ. ಇದು ಕೂಡ ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇದೇ ರೀತಿ ಈ ಒಂದು ಜಮಾತೆ ಇಸ್ಲಾಮಿ ಅವರಿಗೆ ಇಂತಹ ಒಂದು ಮಹಿಳೆಯರ ಪ್ರತಿಭೆಗಳನ್ನು ಅವರು ಗುರುತಿಸಿ ಮುಂದೆ ತರಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದವನ್ನ ಅರ್ಪಿಸ್ತೀವಿ. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ತಮ್ಮ ಸ್ವಾವಲಂಬಿ ಜೀವನವನ್ನ ಹೇಗೆ ರೂಪಿಸಿಕೊಳ್ಳಬಹುದು ಎಂಬುದಕ್ಕೆ ಈ ಕಾರ್ಯಕ್ರಮವೇ ಉದಾಹರಣೆಯಾಗಿತ್ತು. ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಎಲ್ಲ ಕಡೆ ನಡೆದರೆ ನಮ್ಮ ದೇಶದಲ್ಲಿ ಸ್ತ್ರೀಯರ ಸಬಲೀಕರಣ ಆಗುವುದರಲ್ಲಿ ಎರಡು ಮಾತಿಲ್ಲ ಎಂಬುದಕ್ಕೆ ಈ ಕಾರ್ಯಕ್ರಮವೇ ಉದಾಹರಣೆ ಆಗಿತ್ತು. ये जो एग्जीबिशन है, ये डिस्ट्रिक्ट लेवल का एग्जीबिशन है जिसका इनाकाद यहाँ पर हुआ है। तो यहाँ पर आप देख रहे हैं कि मुख्तलिफ डिस्ट्रिक्ट के मुख्तलिफ मकामात से खवातीन जो है अपने अपने स्टॉल्स का डिस्प्ले यहाँ पर कर रही हैं। नीचे फूड कोर्ट है और अभी इसका इफ्तिताह भी जो है हमारी सेक्रेटरी वुमेन्स विंग JIH कर्नाटका मोहतरमा तश्कीला खानम साहिबा से हुआ। तो ये जो एग्जीबिशंस का इनकाद किया जाता है जमात इस्लामी की जानिब से, इसका मकसद यही है कि ख़वातीन को बाख्तियार बनाया जाए। और मुल्क की जो सूरत हाल है, आज हम देख रहे हैं कि बहुत ज़्यादा महंगाई है और गुर्बत का जो है क्या है शिकार है। बिलखुसूस ख़वातीन के भी बहुत ज़्यादा मसाइल हैं जो खुलकर सामने नहीं आते। तो ऐसे में ख़वातीन के अंदर जो टैलेंट्स हैं, जो हिडन टैलेंट्स हैं, वो जो है अगर सामने आए तो इसके ज़रिए से इंशाअल्लाह जो है ये जो एग्जीबिशन के ज़रिए से और मुख्तलिफ हमारे ग्रुप्स भी हैं, वुमेन एंटरप्रेन्योर्स ग्रुप्स भी हैं, डिस्ट्रिक्ट लेवल के, स्टेट लेवल के और नेशनल लेवल के जमात इस्लामी हिंद के। तो हमारा ये मंसूबा
जो है जमात इस्लामी का उस मंसूबे में ये शामिल है कि हम इस तरह के प्रोग्राम्स का इनेकाद करें। तो आज के इस एग्जीबिशन में तकरीबन 100 के करीब स्टॉल्स हैं। इस्लाम जो है हमें इजाज़त देता है कि ख़वातीन अपने दायरे के अंदर, हुदूद के अंदर रहते हुए जो है तिजारत पूरी तरह से वो कर सकती हैं। और मज़ीद एक तो ख़वातीन को बाख्तियार बनाना और फिर मुल्क की जो सूरत हाल है उसमें जो है मर्द ही नहीं बल्कि ख़वातीन भी अहम किरदार अदा कर सकती हैं। माशी सूरत हाल को बेहतर बनाने में, स्ट्रांग बनाने में ख़वातीन का भी हिस्सा है। तो इसके लिए जो है हमने कोशिश की है। ಸರ್ವ ಜನತೆಗಳಿಗೂ ಎಲ್ಲರಿಗೂ ಸುಸ್ವಾಗತಗಳು। ಈ ಆಯೋಜನ ಏರ್ಪಡಿಸಿಕೊಟ್ಟಿ ಅಥವಾ ಜಮಾತಿ ಇಸ್ಲಾಮಿ ಹಿಂದ್ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತೇನೆ। ನಮ್ಮೆಲ್ಲ ಮಹಿಳೆಯರಿಗೂ ಜಮಾತಿ ಇಸ್ಲಾಮಿ ಹಿಂದಿನ ಎಲ್ಲಾ ಮಹಿಳೆಯರಿಗೂ ಈ ಸ್ಟಾಲನ್ನು ಅವಕಾಶ ಮಾಡಿಕೊಟ್ಟಂತಹ ಜಮಾತಿ ಇಸ್ಲಾಮಿಗಳಿಗೂ ಅಸ್ಸಲಾಂ ಅಲೈಕುಂ। ಈ ಮಾರಾಟ ಮಳಿಗೆಯಲ್ಲಿ ಎಲ್ಲ ಸಮುದಾಯದವರು ಕೂಡ ಭಾಗವಹಿಸಿ ಭರ್ಜರಿ ವ್ಯಾಪಾರ ಮಾಡಿ ಸಂತೋಷ ಪಟ್ಟರು। ಮಹಿಳಾ ವಿಭಾಗದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಒಂದು ಬಹಳ ಸಂತೋಷದಾಯಕ ವಿಷಯ। ಯಾಕಂದರೆ ಮಹಿಳಾ ಸಬಲೀಕರಣಕ್ಕಾಗಿ ದೇಶದಲ್ಲೆಲ್ಲ ಒಂದು ಪ್ರಯತ್ನಗಳು ನಡೀತಿದೆ। ಅದರ ಅಂಗವಾಗಿ ಜಮಾತ್ ಇಸ್ಲಾಮಿ ಸಂಘಟನೆ ಕೂಡ ಮಹಿಳಾ ವಿಭಾಗದಿಂದ ಈ ಒಂದು ಕಿರು ಪ್ರಯತ್ನದಿಂದ ಮನುಷ್ಯನ ಆರ್ಥಿಕ ಸ್ವಾಭಿಮಾನಕ್ಕೆ ಮತ್ತು ಸಬಲೀಕರಣಕ್ಕೆ, ಮುಂದಿನ ಒಂದು ಭವಿಷ್ಯಕ್ಕಾಗಿ ನಿರಂತರ ಒಂದು ದುಡಿಯುವಂತ ಒಂದು ಪ್ರವೃತ್ತಿಗೆ ಅದಕ್ಕೆ ಪ್ರೇರಣೆ ಕೊಡುವಂತ ಈ ಒಂದು ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ। ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ದಾರೆ। ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಸಕ್ರಿಯವಾಗಿ ಹೋಗಬೇಕೆಂದು ನಾವೆಲ್ಲ ಭಾವಿಸ್ತೀವಿ। ಕಾರ್ಯಕ್ರಮದಲ್ಲಿ ವಿವಿಧ ಖಾದ್ಯಗಳು, ಗೃಹ ಉಪಯೋಗಿ ವಸ್ತುಗಳು ಮತ್ತು ಗ್ರಾಹಕರು ಸಿಹಿ ತಿಂಡಿ ತಿನಿಸುಗಳನ್ನ ಸೇವಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ರು। ಈ ವಿಭಿನ್ನ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರುಗಳು, ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ರು। ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ।